ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಮೈಸೂರು ಹುಡುಗಿ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಶುರು ಮಾಡೋ ಮೊದಲು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಡೇ 2 ಆಫ್ 365 ಅಂತೆ. ಅಂದ್ರೆ ಈ ಹುಡುಗಿ ಕನ್ಸಿಸ್ಟೆನ್ಸಿ ನೋಡ್ರಿ ಮೊದಲೇ. ವಾವ್, ಸರಿ ಬಿಡಿ, ಇವತ್ತು ಅವಳು ಏನ್ ಮಾಡಿದಾಳೆ ನೋಡೋಣ. ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಎದ್ದಳು ಗುರು, ಆದ್ರೂ ಡಿಸಿಪ್ಲಿನ್ ಬಿಡ್ಲಿಲ್ಲ. ಎದ್ದು ಕೂಡ್ಲೆ 1 ಗ್ಲಾಸ್ ನೀರ್ ಕುಡಿದಳು. ಆಮೇಲೆ ಮನೆ ಕ್ಲೀನ್ ಮಾಡೋದು, ಮುಂದೆ ನೀರ್ ಹಾಕೋದು ಮೈಸೂರು ಸಂಪ್ರದಾಯ ಅಲ್ವಾ. ಮೇಲೆ ಒಂದು ನೀಟಾಗಿ ರಂಗೋಲಿ ಹಾಕಿದಳು ಅಂದ್ರೆ ವಾವ್ ಗುರು. ಅದಾದ್ಮೇಲೆ ಅಮ್ಮಂಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿದಾಳೆ. ಫ್ಯಾಮಿಲಿ ಫಸ್ಟ್ ಅಂತ ತೋರಿಸ್ತಾಳೆ ಈ ಹುಡುಗಿ. ನಂತರ ಫ್ಯಾಮಿಲಿ ಜೊತೆ ಉಪ್ಮಾ ತಿಂದು ಸ್ವಲ್ಪ ಸಮಯ ಎಲ್ಲರ ಜೊತೆ ಸ್ಪೆಂಡ್ ಮಾಡಿದಳು. ಅಮ್ಮ ಹೊರಗೆ ಹೋದಾಗ ಅವಳಿಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ತು. ಅದೇ ಚಾನ್ಸ್ ಯೂಸ್ ಮಾಡಿಕೊಂಡು ಪ್ರೀವಿಯಸ್ ವ್ಲಾಗ್ಸ್ ಎಡಿಟ್ ಮಾಡ್ತಾ ಕೂತಳು. ಆದ್ರೆ ಎಡಿಟ್ ಮಾಡ್ತಾ ಮಾಡ್ತಾ ಅಯ್ಯೋ, ಅಡಿಗೆ ಮಾಡೋದು ಮರ್ತಳು ಗುರು. 1:30 ಆಗೋಕೆ ಮತ್ತೆ ಅಡಿಗೆ ಶುರು. ಅಡಿಗೆ ಫಿನಿಶ್ ಮಾಡೋಷ್ಟರಲ್ಲಿ ಆಂಟಿ ಅಂಕಲ್ ಎಲ್ಲರೂ ಮನೆಗೆ ಬಂದರು. ಅವಳಂತೂ ಸೂಪರ್ ಗರ್ಲ್. ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಊಟ ಸರ್ವ್ ಮಾಡಿದ್ರು. ಮತ್ತೆ ಸ್ವಲ್ಪ ಅಕ್ಕಿ ಬೇಯಿಸಿ ತಾನು ಅಮ್ಮನು ಊಟ ಮಾಡಿದ್ರು. ಆಮೇಲೆ ಸ್ವಲ್ಪ ಟಯರ್ಡ್ ಫೀಲಿಂಗ್ ಬಂದಿದ್ರಿಂದ ಚಿಕ್ಕ ನ್ಯಾಪ್. ನಂತರ ಅಮ್ಮನ ಫ್ರೆಂಡ್ ಮನೆಗೆ ಬಂದಾಗ ಅವ್ರ ಜೊತೆ ಮಾತಾಡಿ ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್. ಸಂಜೆ ಆಗೋಷ್ಟರಲ್ಲಿ ಪಾತ್ರೆ ತೊಳೆಯೋ ಕೆಲಸ. ಅಮ್ಮ ರಾತ್ರಿ ಅಡಿಗೆ ಮಾಡೋಷ್ಟರಲ್ಲಿ ಎಲ್ಲರೂ ಕೂತು ಊಟ ಮಾಡಿ ಕೊನೆಗೆ ಫೋನ್ ಸ್ವಲ್ಪ ಯೂಸ್ ಮಾಡಿ ದಿನವನ್ನು ಚಿಲ್ಲಾಗಿ ಎಂಡ್ ಮಾಡಿ ನಿದ್ರೆಗೆ ಹೋದಳು. ಸತ್ಯ ಹೇಳ್ಬೇಕಂದ್ರೆ ಗುರು, ಈ ಹುಡುಗಿ ಸಿಂಪಲ್ ಲೈಫ್, ಸ್ಟ್ರಾಂಗ್ ಮೈಂಡ್ ಸೆಟ್, ಫುಲ್ ಡೆಡಿಕೇಶನ್. ಡೇ ಬೈ ಡೇ ಇಂಪ್ರೂವ್ ಆಗ್ತಿದ್ದಾಳೆ. 365 ಡೇಸ್ ಜರ್ನಿನಲ್ಲಿ ಇದು ಜಸ್ಟ್ ಬಿಗಿನಿಂಗ್ ಮಾತ್ರ. ಸಪೋರ್ಟ್ ಮಾಡಿ, ಲವ್ ಕೊಡಿ. ಇವಳ ಜರ್ನಿ ಸೂಪರ್ ಆಗಿರೋದು ಗ್ಯಾರಂಟಿ ಗುರು. See you in the next video. Bye.